ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಂ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಉಲ್ಲಾಲ ಸೇರಿದಂತೆ ವಿಶ್ವದಾದ್ಯಂತ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಇವತ್ತು ಮಿಲಾದ್ ರ್ಯಾಲಿ ಇವತ್ತು ನಡೀತಾ ಇದೆ. 1500 ವರ್ಷಗಳ ಹಿಂದೆ ವಿಶ್ವದ ಮಾನವ ಕುಲಕ್ಕೆ ಮತ್ತು ನ್ಯಾಯಯುತವಾದ ಸಮಾಜಕ್ಕೆ ಮತ್ತು ಮಾನವೀಯತೆಗೆ ಮತ್ತು ಸೌಹಾರ್ದತೆಗೆ ಒತ್ತು ಕೊಟ್ಟು ತಮ್ಮ ವ್ಯಕ್ತಿತ್ವವನ್ನು ಇವು ಸಮಾಜಕ್ಕೆ ಸಮರ್ಪಿಸಿ ಅಂತ ಇವು ಸಮಾಜದ ಒಂದು ಸಹಮತದ ಮಾನವೀಯತೆಯ ಸೋದರತೆ ಮತ್ತು ಶಿಸ್ತುಬದ್ಧವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಂ ಅವರ ತತ್ವ ಆದರ್ಶಗಳು ಭಾಳಷ್ಟು ಇವತ್ತು ಮೈಗೂಡಿಕೊಂಡಿದೆ. ಆ ಒಂದು ಅವರ ತತ್ವ ಆದರ್ಶಗಳನ್ನು ನಾವು ಕೂಡ ಮೈಗೂಡಿಸಿಕೊಳ್ಬೇಕು. ಅದರ ಜೊತೆಯಲ್ಲಿ ಇತರರಿಗೂ ಅದರ ಪರಿಚಯ ಮಾಡಿಕೊಳ್ಬೇಕೆಂಬ ಉದ್ದೇಶದ ಪ್ರತಿ ವರ್ಷ ಕೂಡ ಮಿಲಾದ್ನ ರ್ಯಾಲಿ ಜನಜಾಗೃತಿಯಾಗಿ ಮೂಡಿಸಿ ಸಮಾಜಕ್ಕೆ ಒಳಿತಿನ ಸಂದೇಶವನ್ನು ನೀಡ್ತಾ ಇದೆ. ಈ ವರ್ಷ ಕೂಡ ದರ್ಗಾ ಸಮಿತಿ ಅಧ್ಯಕ್ಷರಾಗಿರುವಂಥ ಹನೀಫಾಜ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಸಮಿತಿಯ ಸದಸ್ಯರು, ವಿವಿಧ ಪ್ರದೇಶದ ಮೊಹಲ್ಲದ ಅಧ್ಯಕ್ಷರು, ಖತೀಬರು, ಉಸ್ತಾದ್ ವಿದ್ಯಾರ್ಥಿ ಎಲ್ಲ ಒಳಗೊಂಡಂತೆ ಈ ರ್ಯಾಲಿಯದ್ದು ಭಾಗವಹಿಸಿ ವಿಶ್ವಪ್ರವಾದಿ ಅವರಿಗೆ ಆ ಒಂದು ಜನ್ಮದಿನಾಚರಣೆ ಪ್ರಯುಕ್ತ ಪಾವಿತ್ರತೆಯಿಂದ, ಬದ್ಧತೆಯಿಂದ, ಶ್ರದ್ಧತೆಯಿಂದ ಆಗ ನಮ್ಮನ್ನು ಸಲ್ಲಿಸುವ ಜೊತೆಯಲ್ಲಿ ಆ ವ್ಯಕ್ತಿತ್ವವನ್ನು, ಆ ಸಂದೇಶವನ್ನು ಸಮಾಜಕ್ಕೆ ಇವತ್ತು ಜಾಗೃತಗೊಳಿಸಲಿಕ್ಕೆ ಎಲ್ಲ ಕಾರ್ಯಕ್ರಮ ಪ್ರತಿಯೊಂದು ನಡೀತಿದೆ. ನಾನು ಶುಭಾಶಯವನ್ನು ಸಲ್ಲಿಸ್ತೇನೆ. ಎಲ್ಲ ಬಾಂಧವರಿಗೆ ನಾನು ಈದ್ ಮಿಲಾದಿದ್ದು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭಾಗದಲ್ಲಿ ಈ ಹಬ್ಬ ಸೌಹಾರ್ದತೆಯಾಗಿ ಮಾಡುವಂಥ ರೀತಿಯಲ್ಲಿ ಇಂದಿನ ಗುರುಗಳು ಯಾರಿದ್ರ ಅವರು ಇದೊಂದು ಮಾಡಿಕೊಂಡು ಇವತ್ತು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಮುಂದಿನ ಪೀಳಿಗೆ ಕೂಡ ತಮ್ಮ ಸೌಹಾರ್ದತೆಯ ಬಗ್ಗೆ ಮತ್ತು ಈದ್ ಮಿಲಾದಿದ್ದು ಏನು ಅದರ ಚೌಕಟ್ಟಿದೆ ಅದರ ಬಗ್ಗೆ ತಿಳ್ಕೊಂಡು ಈದ್ ಮಿಲಾದ್ ಅಂದರೆ ಏನು, ಅದು ಎಂಥದಕ್ಕೆ ಮಾಡಿದ್ದಾರೆ, ಈ ಕಾರ್ಯಕ್ರಮ ಅದರ ಇಂದಿನ ಗುರುಗಳದ್ದು ಏನು ಸೇವೆ ಇತ್ತ ಅದನ್ನೆಲ್ಲ ತಿಳ್ಕೊಂಡು ಸಮಾಜದ ಮುಂದಿನ ಪೀಳಿಗೆ ಕೂಡ ನಮ್ಮ ಧಾರ್ಮಿಕದ ಬಗ್ಗೆ ತಿಳಿಸುವಂಥ ವ್ಯವಸ್ಥೆ ಇಲ್ಲಿಂದ ಆಗಲಿ ಅಂತ ಹೇಳಿಕೊಂಡು ಮಗದೊಮ್ಮೆ ಎಲ್ಲರಿಗೂ ನನ್ನ ಶುಭಾಶಯ ಕೋರಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳ್ಳುತ್ತೇನೆ. ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1500ರ ಜನ್ಮ ದಿನಾಚರಣೆಯು ಇಂದು ಉಲ್ಲಾಲ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಳ ದರ್ಬಾರ್ನಿಂದ ಜಿಯಾರತ್ ಮಾಡಿ ಉಲ್ಲಾಲದ 28 ಮೊಹಲ್ಲ ಮತ್ತು 5 ಕರೆಯಾದ ಕೋಟೆಪುರ ಕರೆದಿಂದ ಪ್ರಾರಂಭವಾಗಿಕೊಂಡು ಇಂದು ಉಲ್ಲಾಲದ ರಥಬೀದಿಯಲ್ಲಿ ನಡೀತಾ ಇದೆ. ಇತಿಹಾಸ 106 ವರ್ಷಗಳ ಇತಿಹಾಸ ಇರುವ ಈ ರ್ಯಾಲಿಯು ಅಂದು 35 ವರ್ಷಗಳ ಕಾಲ ಈ ಉಲ್ಲಾಲದ ದರ್ಗಾ ಜಮಾತಿನ ನೇತೃತ್ವ ವಹಿಸಿದ UK ಇಬ್ರಾಹಿಂ ಹಾಜಿರವರು ಮರ್ಹೂಮ್, ಅದೇ ರೀತಿ UT ಫರೀದ್ರವರು ಮರ್ಹೂಮ್, ಅದೇ ರೀತಿ ಇಂದು UT ಖಾದರ್ ಸರ್ರವರು ಉಲ್ಲಾಲ ಶಾಸಕರು, ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದಂಥ UT ಖಾದರ್ರವರು ನಮ್ಮೊಂದಿಗಿದ್ದಾರೆ. ಇಂದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಿಲಾದ್ ಕೌನ್ಸಿಲ್ ಇರುವಾಗ ಅದಕ್ಕೂ ಹಾಜರಾಗದೆ ಉಲ್ಲಾಲ ಜನತೆಯ ಪ್ರೀತಿಯನ್ನು ಇಟ್ಟುಕೊಂಡು ಉಲ್ಲಾಲಕ್ಕೆ ಆಗಮಿಸಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ವಿಶೇಷವಾಗಿ ಇಂದು ಈದುಲ್ ಮಿಲಾದ್ ಹಬ್ಬದ ಶುಭಾಶಯ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ವಿಶ್ವಕ್ಕೆ ಮಾನವೀಯ ಉದಾತ್ತವಾದ ಸಂದೇಶವನ್ನು ಕಲಿಸಿಕೊಟ್ಟ ವಿಶ್ವಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸರ್ವ ಧರ್ಮದೊಂದಿಗೆ ಜೊತೆಗೂಡಿ ಬೆಳೆಸಿ ಬಾಳಿದವರು. ನಮಗೆಲ್ಲರಿಗೂ ಅವರು ಉದಾತ್ತವಾದ ಸಹೋದರತೆಯ ಸಂತೋಷದ ಮನವಿಯನ್ನು ಮಾಡಿದ್ದಾರೆ, ಸಂತೋಷದ ಸಂದೇಶವನ್ನು ನೀಡಿದ್ದಾರೆ. ನಾವೆಲ್ಲರೂ ಅವರ ಜೀವನ ಚರಿತ್ರೆಯನ್ನು ಕಲಿತುಕೊಂಡು ಅವರು ನಡೆದು ಬಂದ ದಾರಿಯನ್ನು ಹಿಡಿದುಕೊಂಡು ನಾವೆಲ್ಲರೂ ಸಾಗೋಣ. ಅದೇ ನಮಗೆ ಇರುವ ಸ್ನೇಹ, ಅದೇ ನಾವು ತೋರಿಸುವ ಸ್ನೇಹ, ಅದೇ ನಾವು ಪ್ರವಹಿಸಲು ಪ್ರೀತಿಯಾಗಿರುತ್ತದೆ. ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಉಲ್ಲಾಲದಲ್ಲಿ ಸೈಯದ್ ಮದನಿ ದರ್ಗಾ ಪುಣ್ಯಕ್ಷೇತ್ರದಲ್ಲಿ ಕೋಟೆಪುರದಿಂದ ಮಾಸ್ಕೇಟಾಗಿ ಕೋಡಿಯಾಗಿ ದರ್ಗಾ ಬಂದು ಶಾಂತಿ ಸೌಹಾರ್ದದಿಂದ ಅಣ್ಣ ತಮ್ಮರಾಗಿ ಎಲ್ಲ ಸಮುದಾಯದವರು ಸಹಕಾರ ಕೊಟ್ಟು ಈದ್ ಹಬ್ಬದ ಶುಭಾಶಯಗಳು. ಈ ಹಬ್ಬ ಒಳ್ಳೆ ರೀತಿಯಲ್ಲಿ ಆಗಬೇಕು ನೆನೆಸ್ಕೊಂಡು ಊರಿಗೆ ಜನರಿಗೆ ಶುಭಾಶಯ ಹೇಳ್ತೇವೆ. ಅಲ್ಲಾಹನು ನಿಯೋಜಿಸಿದಂಥ ಪ್ರವಾದಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿ ಇವತ್ತಿಗೆ 1500 ವರ್ಷವಾಯಿತು. ಈ ಭೂಲೋಕದಲ್ಲಿ ಅವರು ತೋರಿಸಿಕೊಟ್ಟಂತಹ ಅವರ ಜೀವನದ ಶೈಲಿ, ಅವರು ಕಳಿಸಿಕೊಟ್ಟಂತಹ ಪಾಠ, ಮೈ ಲೈಫ್ ಈಸ್ ಮೈ ಮೆಸೇಜ್, ಪ್ರವಾದಿಯವರ ಜೀವನ ಶೈಲಿ ಅದು ಪ್ರಪಂಚಕ್ಕೆ ದೊಡ್ಡ ಒಂದು ಮೆಸೇಜ್ ಆಗಿತ್ತು. ನಾನು ಯಾವ ರೀತಿ ಜೀವಿತವನ್ನು ನಿಮಗೆ ತೋರಿಸಿಕೊಟ್ಟಿದ್ದಾನೆಯೋ ಆ ರೀತಿಯಾಗಿ ನೀವು ನಿಮ್ಮ ಜೀವನವನ್ನು ಮುನ್ನಡೆಸಿ ಎಂಬ ಮಹತ್ತರವಾದಂಥ ಸಂದೇಶವನ್ನು ಕೊಟ್ಟಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾವತ್ತೂ ಒಬ್ಬನಿಗೆ ನೋಯಿಸಿಲ್ಲ,
ಯಾವತ್ತೂ ಒಬ್ಬನನ್ನು ಹೀಯಾಳಿಸಲಿಲ್ಲ. ಯಾರೊಬ್ಬ ಮನುಷ್ಯನನ್ನು ಯಾವುದೇ ರೀತಿಯಲ್ಲಿ ಅವರು ದುಃಖಕ್ಕೆ ಈಡು ಮಾಡುವಂಥ ಒಂದು ವಿಷಯ ಅವರು ಮಾಡಲಿಲ್ಲ. ಪ್ರವಾದಿಯವರ ಜೀವನದ ಶೈಲಿ ಬಡಬಗ್ಗರಿಗೆ ಸಹಾಯ ಮಾಡುವುದು, ಅದೇ ರೀತಿ ಕೆಲಸ ಇಲ್ಲದವರಿಗೆ ಕೆಲಸ ಕೊಡುವುದು, ಯಾರೆಲ್ಲ ಕಷ್ಟದಲ್ಲಿದ್ದಾರೆಯೋ ಅವರಿಗೆ ಸಹಾಯ ಮಾಡುವುದು, ಯಾರಿಗೆ ಕೆಲಸ ಇಲ್ಲ ಅವನಿಗೆ ಕೆಲಸ ಕೊಟ್ಟು ಅವನನ್ನು ಸಹಾಯ ಮಾಡುವುದು, ವಿಧವೆಯರಿಗೆ ಸಹಾಯ ಮಾಡುವುದು, ಇನ್ನಿತರ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಿಗೂಢವಾದಂತಹ ಅದರಲ್ಲಿ ತಳ್ಳಿರಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಜೀವಿತಾವಧಿಯಲ್ಲಿ ಪ್ರಪಂಚಕ್ಕೆ ಮಾದರಿಯಾಗಿ ಸೌದಿ ಅರೇಬಿಯಾ ಒಳಗೊಳ್ಳುವಂತಹ ಒಂದು ದೊಡ್ಡ ಸಾಮ್ರಾಜ್ಯದ ಸಾಮ್ರಾಟರಾಗಿ ಪ್ರಪಂಚಕ್ಕೆ ಕೊಂಡಂತಹ ಒಂದು ಮೆಸೇಜ್ ಆಗಿದೆ. ನೀವೆಲ್ಲರೂ ನೀತಿ, ನೀವೆಲ್ಲರೂ ಸಮಾಧಾನ, ನೀವೆಲ್ಲರೂ ಸ್ನೇಹದಿಂದ ಇರಬೇಕು. ನಿಮ್ಮ ಜೀವನಕ್ಕಿರುವಂಥ ಒಂದೇ ಒಂದು ಸಂಗತಿ ನೀವು ಪಾಲಿಸಬೇಕಾದಂಥ ನಿಮ್ಮ ಸ್ನೇಹ ಆಗಿದೆ. ಸ್ನೇಹ ಸಮ್ಮೇಳನದಿಂದ ನೀವು ಕೂಡಿರಬೇಕು. ನಿಮ್ಮ ಸಮಾಜದಲ್ಲಿ ನೀವೆಲ್ಲರೂ ಪರಸ್ಪರ ಸೌಹಾರ್ದದಿಂದ ಕೂಡಿರಬೇಕು. ನಿನ್ನ ಮನೆ ಹತ್ತಿರ ಇರುವವನು ಯಾವುದೇ ಅನ್ಯಧರ್ಮೀಯನಾದರೂ ಕೂಡ ಅವನಿಗೆ ಊಟ ಉಪಕಾರ ಸಿಹದ ಸಂದರ್ಭದಲ್ಲಿ ಅವರಿಗೆ ಊಟೋಪಹಾರವನ್ನು ನೀಡಿ ಕೊಡುವುದು ಅದು ಕಡ್ಡಾಯವಾಗಿದೆ. ಅದನ್ನು ಪಾಲಿಸಿದವನು ನಮ್ಮವನಲ್ಲ ಎಂಬ ಒಂದು ದೊಡ್ಡ ಸಂದೇಶವನ್ನು ತೋರಿಸಿಕೊಟ್ಟವರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಅವರು ಹೇಳಿಕೊಟ್ಟಂತಹ ಮತ್ತೊಂದು ನಮ್ಮೆಲ್ಲರೂ ಮಾಡಬೇಕಂತ ಕಾರ್ಯಕ್ರಮವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಷ್ಟು ನಮ್ಮನ್ನು ಪ್ರೀತಿಸಿದ್ದಾರೆಯೋ ಅಷ್ಟು ಅವರು ನಾವು ಪ್ರೀತಿಸಬೇಕು. ಕಾರಣ ನಮ್ಮ ಈ ಒಂದು ಭೂಲೋಕದಲ್ಲಿ ನಾವು ಜೀವನ ಮಾಡಲು, ನಮಗೆ ಇಲ್ಲಿ ಜೀವಿಸಲು, ಇಲ್ಲಿರುವಂಥ ವಾಯುವನ್ನು ಶ್ವಸಿಸಲು ನಮಗೆ ಆಮ್ಲಜನಕವನ್ನು ಕೊಡಲು ಕಾರಣವಾದದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಅಲ್ಲಾಹನು ಹೇಳುತ್ತಾನೆ, ಪ್ರವಾದಿಯವರನ್ನು ನಾನು ಇಲ್ಲಿ ಸೃಷ್ಟಿಸಲು ಉದ್ದೇಶವಿಲ್ಲದಿದ್ದರೆ ಪ್ರಪಂಚದಲ್ಲಿ ಯಾವನೇ ಒಬ್ಬ ವಸ್ತುವನ್ನು, ಯಾವನೇ ಒಬ್ಬ ಮನುಷ್ಯನನ್ನು, ಯಾವುದೇ ಒಂದು ವಸ್ತುವನ್ನು ನಾನು ಸೃಷ್ಟಿಸಲಾರೆನೋ, ಆದರೆ ಇಲ್ಲಿ ಪ್ರಪಂಚದಲ್ಲಿರುವ ಎಲ್ಲವನ್ನು ನಾನು ಸೃಷ್ಟಿಸಿದ್ದು ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದೆ. 1500ನೇ ಪ್ರವಾದಿಯವರ ಈ ಜನ್ಮದಿನದ ಅಂಗವಾಗಿ ನಾವೆಲ್ಲರೂ ಮಾಡಬೇಕಾದ ಕಾರ್ಯಕ್ರಮ ಪ್ರವಾದಿಯವರನ್ನು ಕುರಿತು ಕಲಿಯಬೇಕು. ಪ್ರವಾದಿಯವರನ್ನು ಕಲಿತರೆ ನಮ್ಮ ಜೀವನ ಹಸನವಾಗುತ್ತದೆ. ಪ್ರವಾದಿಯವರ ಜೀವನ ಚಕ್ರವನ್ನು ನಾವು ಅರ್ಥ ಮಾಡಿದರೆ ನಾವು ಹೇಲೋಕದಲ್ಲಿಯೂ ವಿಶೇಷಾಲಿಗಳಾಗುತ್ತೇವೆ. ನಮಗೆ ಈ ಪ್ರಪಂಚದಲ್ಲಿ ನಮ್ಮನ್ನು ಅಲ್ಲಾಹನು ಸೃಷ್ಟಿಸುವ ಒಂದು ಕಾರಣ ಅದು ಅಲ್ಲಾಹನ್ನು ಅರಿಯಲಿಕ್ಕೋಸ್ಕರವಾಗಿದೆ. ಆ ಅಲ್ಲಾಹನು ಯಾರು ಎಂಬುದನ್ನು ತಿಳಿಸಿಕೊಟ್ಟವರು ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಆದ್ದರಿಂದ 1500ನೇ ಈ ಒಂದು ಜನ್ಮದಿನದ ಸಂದೇಶವಾಗಿ ನಮ್ಮಡೆಯಲ್ಲಿ ಸ್ನೇಹ ಸೌಹಾರ್ದವು ಬೆಳೆಯಲೆಂದು ಹಾರೈಸುತ್ತಾ ಎಲ್ಲರಿಗೂ ಶುಭಾಶಯಗಳು.